ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ ಇಂಜಿನಿಯರಿಂಗ್ ಕಾಲೇಜಸ್ ಯಾವಾಗಿಂದ ಓಪನ್ ಆಗುತ್ತೆ ಏನೋ ಅಂತ ಹೇಳಿಬಿಟ್ಟು ಒಂದು ಅಫಿಷಿಯಲ್ ಆಗಿ ಡೇಟ್ ಆದರೆ ಔಟ್ ಆಗಿದೆ, ಅದ್ರ ಬಗ್ಗೆ ಹೇಳ್ತೀನಿ. ನಿಮಗೆ ಇಂಜಿನಿಯರಿಂಗ್ ಕಾಲೇಜಸ್ಸು ಯಾವಾಗ ಓಪನ್ ಆಗುತ್ತೆ ಆ್ಯಂಡ್ ಹಾಗೇನು ಸಹ ಫಸ್ಟ್ ಸೆಮಿಸ್ಟರ್ಸ್ದು ಎಕ್ಸಾಮ್ಸ್ ಯಾವಾಗಿರುತ್ತೆ ಏನೋ ಅಂತ ಹೇಳಿಬಿಟ್ಟು ಕ್ಲಿಯರಾಗಿ ಒಂದು ಟೈಮ್ ಟೇಬಲನ್ನೇ ಬಿಟ್ಟಿದ್ದಾರೆ, ಓಕೆನಾ, ಅಕಾಡೆಮಿಕ್ ಕ್ಯಾಲೆಂಡರನ್ನೇ ಬಿಟ್ಟಿದ್ದಾರೆ. ಅದ್ರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋಗೆ ಪಟ್ಟಂತಹ ಒಂದು ಲೈಕನ್ನು ಮಾಡಿ ಆ್ಯಂಡ್ ಹಾಗೇನು ಮರಿದೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ನೋಡಿ, ಇಂಜಿನಿಯರಿಂಗ್ ಕಾಲೇಜಸ್ ಯಾವಾಗ ಓಪನ್ ಆಗುತ್ತೆ ಏನೋ ಅಂತ ಹೇಳಿಬಿಟ್ಟು ಒಂದು VTU ಯೂನಿವರ್ಸಿಟಿ ಕಡೆಯಿಂದನೇ ಒಂದು ಅಕಾಡೆಮಿಕ್ ಕ್ಯಾಲೆಂಡರ್ ಆದರೆ ಬಂದಿದೆ, ಓಕೆನಾ. ಈಗ ಇಂಜಿನಿಯರಿಂಗ್ ಕಾಲೇಜಸ್ಸಲ್ಲಿ ಅದು ಅಂಡರ್ VTU ಅಲ್ಲಿ ಬರುವಂತಹ ಕಾಲೇಜಸ್ ಆಗಿರ್ಬೋದು, VTU ಯೂನಿವರ್ಸಿಟಿ ಕಾಲೇಜಸ್ ಆಗಿರ್ಬೋದು. ಈಗ ಯೂನಿವರ್ಸಿಟಿ ಕಡೆಯಿಂದ ಒಂದು ಅಕಾಡೆಮಿಕ್ ಕ್ಯಾಲೆಂಡರ್ನ ರಿಲೀಸ್ ಮಾಡಿದ್ದಾರೆ ಅಂತ ಅಂದರೆ ಅದೇ ಒಂದು ಡೇಟ್ಗೆ ಎಲ್ಲ ಒಂದು ನಡೆಸ್ಕೊಡ್ತಾರೆ, ಅದನ್ನು ಅವರು ಅಫಿಷಿಯಲ್ ಆಗಿ ಫಾಲೋ ಮಾಡಲೇಬೇಕು. ನೋಡಿ, ಬಟ್ ಇವಾಗ ಒಂದು ಬಿಟ್ಟಿರುವಂಥದ್ದು ಟೆಂಟೇಟಿವ್ ಅಕಾಡೆಮಿಕ್ ಕ್ಯಾಲೆಂಡರ್ ಫಾರ್ ಫಸ್ಟ್ ಸೆಮಿಸ್ಟರ್, ಓಕೆನಾ. BE BTech ಮತ್ತು BArc BBA BCA BSc ಆನರ್ಸು ಪ್ರೋಗ್ರಾಮ್ಸ್ ಫಾರ್ ದ ಅಕಾಡೆಮಿಕ್ ಇಯರ್ 24-25 ರಿಗಾರ್ಡಿಂಗು ನಿಮಗೆ ಟೆಂಟೇಟಿವ್ ಅಕಾಡೆಮಿಕ್ ಕ್ಯಾಲೆಂಡರ್ ಅಂತ ಅಂದರೆ ಇದೊಂದು ರೀತಿಯ ಟೆಂಪರರಿ ಅಂತಲೇ ಹೇಳ್ಬೋದು. ಮುಂದಿನ ದಿನಗಳಲ್ಲಿ ಇದು ಕೊಟ್ಟಿರುವಂಥ ಟೈಮ್ ಟೇಬಲಲ್ಲಿ ಈಗ ಮತ್ತೆ ಏನಾದರೂ ಡೇಟ್ಸ್ ಚೇಂಜಸ್ ಆದ್ರೂ ಸಹ ಆಗ್ಬೋದು, ಓಕೆನಾ. ಬಟ್ ಇದರಲ್ಲಿ ಕೊಟ್ಟಿರುವಂಥ ಪ್ರಕಾರ ನಿಮಗೆ ಇಂಜಿನಿಯರಿಂಗ್ ಕಾಲೇಜಸ್ ಬಂದು ಕಮೆನ್ಸ್ಮೆಂಟ್ ಆಫ್ ದಿ ಸೆಮಿಸ್ಟರ್ ಬಂದು ಇದೇ ತಿಂಗಳು 17ನೇ ತಾರೀಕಿದೆ. ಈಗ ನಿಮಗೆ ಕಮೆನ್ಸ್ಮೆಂಟ್ ಆಫ್ ದಿ ಸೆಮಿಸ್ಟರ್ 17ನೇ ತಾರೀಕಿದೆ ಅಂತ ಹೇಳಿಬಿಟ್ಟು 17ನೇ ತಾರೀಕಿಂದನೇ ನಿಮಗೆ ನಿಮ್ಮ ಒಂದು ಕಾಲೇಜಸಲ್ಲಿ ಕ್ಲಾಸಸ್ ಆದರೆ ಸ್ಟಾರ್ಟ್ ಆಗೋದಿಲ್ಲ. ಸ್ಟೂಡೆಂಟ್ಸ್ ಇಂಡಕ್ಷನ್ ಪ್ರೋಗ್ರಾಮ್ಸ್ ಅಂತ ಬಂದು 17ನೇ ತಾರೀಕಿಂದ 27ನೇ ತಾರೀಕುವರೆಗೂ ನಡೆಸ್ಕೊಡ್ತಾರೆ. ಏನಿರುತ್ತೆ ನಿಮಗೆ ಸ್ಟೂಡೆಂಟ್ಸ್ ಬಗ್ಗೆ, ನಿಮ್ಮ ಬಗ್ಗೆ ಇಂಟ್ರೊಡಕ್ಷನ್ ಆಗಿರ್ಬೋದು, ಅಥವಾ ನೀವು ಹೋಗಿರುವಂಥ ಕಾಲೇಜಸಲ್ಲಿ ಏನೇನಿದೆ, ಲೈಬ್ರರಿ ಎಲ್ಲಿದೆ ಅಂತ ಹೇಳ್ಬಿಟ್ಟು ಆಗಿರ್ಬೋದು, ಅಥವಾ ಬೇರೆ ನಿಮ್ಮ ಒಂದು ಕಾಲೇಜಲ್ಲಿ ಎಲ್ಲನೂ ಸಹ ಎಲ್ಲೆಲ್ಲಿದೆ ಅಂತ ಹೇಳ್ಬಿಟ್ಟು ಆ್ಯಂಡ್ ಯಾವ ಸಬ್ಜೆಕ್ಟ್ಗೆ ಯಾವ ಟೀಚರ್ಸು ಟೀಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಆಗಿರ್ಬೋದು. ಆ್ಯಂಡ್ ಹಾಗೇನೂ ಸಹ ನಿಮಗೆ ಸೆಮಿನಾರ್ ಹಾಲ್ ಎಲ್ಲಿದೆ, ಇದ್ರ ಬಗ್ಗೆ ಎಲ್ಲನೂ ಸಹ ಕಂಪ್ಲೀಟ್ ಇಂಡಕ್ಷನ್ ಕೊಡುವಂಥದ್ದನ್ನು ಸ್ಟೂಡೆಂಟ್ಸ್ ಇಂಡಕ್ಷನ್ ಪ್ರೋಗ್ರಾಮ್ಸ್ ಅಂತ ಇರುತ್ತೆ 17ನೇ ತಾರೀಕಿಂದ 27ನೇ ತಾರೀಕುವರೆಗೂ. ಆ್ಯಂಡ್ ನೆಕ್ಸ್ಟು ಕಮೆನ್ಸ್ಮೆಂಟ್ ಆಫ್ ಕ್ಲಾಸಸ್ ಬಂದು 28ನೇ ತಾರೀಕು, ಓಕೆನಾ. ಇದೇ ತಿಂಗಳು 28ನೇ ತಾರೀಕಿಂದ ನಿಮಗೆ ಫಸ್ಟ್ ಸೆಮಿಸ್ಟರ್ ಕ್ಲಾಸಸ್ ಆದರೆ ಸ್ಟಾರ್ಟ್ ಆಗುತ್ತೆ, ಓಕೆನಾ. ಇಲ್ಲಿ ಈ ರೀತಿ ಒಂದು ಅಕಾಡೆಮಿಕ್ ಕ್ಯಾಲೆಂಡರಲ್ಲಿ ಮೆನ್ಷನ್ ಮಾಡಿ ಕೊಟ್ಟಿದ್ದಾರೆ ಅಂತಂದರೆ ಸ್ಟ್ರಿಕ್ಟ್ ಆಗಿ ನಿಮಗೆ ಕ್ಲಾಸಸ್ಸನ್ನು 28ನೇ ತಾರೀಕಿಂದನೇ ಸ್ಟಾರ್ಟ್ ಮಾಡ್ತಾರೆ. ಆ್ಯಂಡ್ ನೋಡಿ, ಲಾಸ್ಟ್ ವರ್ಕಿಂಗ್ ಡೇ ಆಫ್ ದಿ ಸೆಮಿಸ್ಟರನ್ನು ಸಹ ಕೊಟ್ಬಿಟ್ಟಿದ್ದಾರೆ, ಓಕೆನಾ. ನಿಮಗೆ ಲಾಸ್ಟ್ ವರ್ಕಿಂಗ್ ಡೇ ಯಾವಾಗಿರುತ್ತೆ 27ನೇ ತಾರೀಕು 1ನೇ ತಿಂಗಳಲ್ಲಿ 2025, ಓಕೆನಾ. ಜನವರಿ 27ನೇ ತಾರೀಕುವರೆಗೂ ನಿಮಗೆ ಲಾಸ್ಟ್ ವರ್ಕಿಂಗ್ ಡೇ ಆಫ್ ದ ಫಸ್ಟ್ ಸೆಮಿಸ್ಟರ್ ಅಲ್ಲಿಯ ತನಕ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ನಿಮಗೆ ಪ್ರಾಕ್ಟಿಕಲ್ ಬಾರ್ ವೈವಾ ಎಕ್ಸಾಮಿನೇಷನ್ ಅಂತ ಇದೆ, ಅದು ಬಂದುಬಿಟ್ಟು 28ನೇ ತಾರೀಕು, ಜನವರಿ 28ನೇ ತಾರೀಕಿಂದ ಫೆಬ್ರವರಿ 6ನೇ ತಾರೀಕು 2025ರಲ್ಲಿ ಅಲ್ಲಿಯ ತನಕ ನಡೆಸ್ಕೊಡ್ತಾರೆ. ಆ್ಯಂಡ್ ನೆಕ್ಸ್ಟ್ ನಿಮಗೆ ಥಿಯರಿ ಎಕ್ಸಾಮಿನೇಷನ್ಸ್ ಬಂದು ಫೆಬ್ರವರಿ 7ನೇ ತಾರೀಕಿಂದ ಆ್ಯಂಡ್ ಮಾರ್ಚ್ 5ನೇ ತಾರೀಕುವರೆಗೂ ನಡೆಯುತ್ತೆ 2025ರಲ್ಲಿ. ಆ್ಯಂಡ್ ನೆಕ್ಸ್ಟ್ ಕಮೆನ್ಸ್ಮೆಂಟ್ ಆಫ್ ನೆಕ್ಸ್ಟ್ ಸೆಮಿಸ್ಟರ್ ಬಂದು 3/2025ರಿಂದ ನಿಮಗಾದರೆ ಸ್ಟಾರ್ಟ್ ಆಗುತ್ತೆ, ಓಕೆನಾ. ಇದರಲ್ಲಿ ಬಂದು ಟೆಂಟೇಟಿವ್ ಅಕಾಡೆಮಿಕ್ ಕ್ಯಾಲೆಂಡರು. ಇಲ್ಲಿ ಸ್ಟೂಡೆಂಟ್ಸ್ ಸರ್ ಫಸ್ಟ್ ರೌಂಡ್ ಮೂಲಕ ಹೋಗೋರು ಬೇಗ ಅಡ್ಮಿಷನ್ ತಗೊಂಡಿರ್ತಾರಲ್ವ ಸರ್. ಈಗ ಫಸ್ಟ್ ರೌಂಡ್ ಮೂಲಕ ಹೋಗೋರಿಗೆ ಕಾಲೇಜಸ್ ಬೇಗ ಸ್ಟಾರ್ಟ್ ಆಗುತ್ತಲ್ವ ಸರ್. ನಾವು ಸೆಕೆಂಡ್ ರೌಂಡಿಂದ ಹೋಗೋರು ನಾವೇನು ಮಾಡೋದಂತ ನೀವು ಸ್ಟೂಡೆಂಟ್ಸು ಕೇಳ್ಬೋದು. ನೋಡಿ, ಇದು ಕಮೆನ್ಸ್ಮೆಂಟ್ ಆಫ್ ಕ್ಲಾಸಸ್ ಬಂದುಬಿಟ್ಟು 28ನೇ ತಾರೀಕು ಇರೋದು. 28ನೇ ತಾರೀಕು ಒಳಗಡೆ ಖಂಡಿತವಾಗ್ಲೂ ಸೆಕೆಂಡ್ ರೌಂಡೂ ಸಹ ಕಂಪ್ಲೀಟ್ ಆಗುತ್ತೆ. ನೀವು ಸೆಕೆಂಡ್ ರೌಂಡಿಂದ ಅಡ್ಮಿಷನ್ ತಗೊಳ್ಳೋಂಥ ಸ್ಟೂಡೆಂಟ್ಸು ಸಹ ಅಷ್ಟರೊಳಗಡೆ ಹೋಗ್ಬಿಟ್ಟು ನೀವು ಕ್ಲಾಸಸ್ ಕೇಳ್ಬೋದು ಆಗಿರುತ್ತೆ, ಓಕೆನಾ. ಸ್ಟೂಡೆಂಟ್ಸ್ ಯಾರನ್ನು ಸಹ ಟೆನ್ಷನ್ ತಗೊಳ್ಳೋದಕ್ಕೆ ಹೋಗಬೇಡಿ. ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸು ಇನ್ನೂ ಲೇಟ್ ಆಗುತ್ತಾ ಇಂಜಿನಿಯರಿಂಗ್ ಕಾಲೇಜಸ್ ಓಪನ್ ಆಗೋದು ಅಂತ ಹೇಳ್ತಿದ್ರು. ನಿಮಗೆ ಯಾವುದೇ ಕಾರಣಕ್ಕೂ ಲೇಟ್ ಆದರೆ ಆಗೋದಿಲ್ಲ, ಇದೇ ತಿಂಗಳಲ್ಲೇ ಸಹ ಸ್ಟಾರ್ಟ್ ಆಗುತ್ತೆ. ಎಲ್ಲ ಒಂದು ಇಂಜಿನಿಯರಿಂಗ್ ಕಾಲೇಜಸ್ಸು ಬಂದುಬಿಟ್ಟು ಇದೇ ತಿಂಗಳಲ್ಲೇ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ನೀವು ಸೆಕೆಂಡ್ ರೌಂಡ್ ಮೂಲಕ ಅಡ್ಮಿಷನ್ ತಗೊಳ್ಳೋಂಥ ಸ್ಟೂಡೆಂಟ್ಸನ್ನು ಸಹ ಹೋಗ್ಬೋದು. ಬಟ್ ಸೆಕೆಂಡ್ KCET ಸ್ಟೂಡೆಂಟ್ಸು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಿಗೆ ಹೋಗ್ತಿರಲ್ವ, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಅಡ್ಮಿಷನ್ ತಗೊಳ್ಳೋಷ್ಟು ಒಳಗಡೆ ನಿಮಗೆ ಒಂದು ಕಾಲೇಜಸ್ಸು ಕ್ಲಾಸಸ್ಸು ಸ್ಟಾರ್ಟ್ ಆಗಿ ಒಂದು 5 to 10 ಡೇಸ್ ಆಗಿರುತ್ತೆ ಅಷ್ಟೇ. ಬಟ್ ಪ್ರಾಬ್ಲಮ್ ಏನೂ ಇಲ್ಲ, ಓಕೆನಾ. 5 to 10 ಡೇಸಲ್ಲೇ ಎಲ್ಲ ಕಲಿಯೋಕ್ಕಾಗಲ್ಲ, ಅಥವಾ ನೀವು ಮಿಸ್ ಆದರೆ ಏನು ಪ್ರಾಬ್ಲಮ್ ಇಲ್ಲ. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಮೂಲಕ ಸೀಟ್ ತಗೊಳ್ಳೋಂಥ ಸ್ಟೂಡೆಂಟ್ಸ್ಗೂ ಸಹ ಕ್ಲಾಸಸ್ಸನ್ನು ಕೇಳ್ಬೋದು, ಯಾವುದೇ ಥರದ ಕ್ಲಾಸಸ್ ಆದರೆ ನಿಮಗೆ ಮಿಸ್ ಆಗೋದಿಲ್ಲ, ಓಕೆನಾ. ಇನ್ನು ಕೌನ್ಸಿಲಿಂಗ್ ರಿಲೇಟೆಡ್ ಏನೇ ಡೌಟ್ ಇರಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ. ಆ್ಯಂಡ್ ಇದೇ ಥರದ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲನ್ನು ಈ ಕೂಡಲೇ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ.